ನಮಸ್ಕಾರ ಗುರು, ನೀವು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ನೆನ್ನೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಸೆಂಚುರಿ ಹೊಡೆದ ನಂತರ ತುಂಬಾ ಎಮೋಷನ್ ಆದರು. ಮೇಯ್ನಾಗಿ ಯಾರಿಗೆ ಖುಷಿ ಆಯಿತೋ ಗೊತ್ತಿಲ್ಲ, ಆದರೆ ನಿತೀಶ್ ಕುಮಾರ್ ರೆಡ್ಡಿ ಅವರ ತಂದೆ ಮಾತ್ರ ತುಂಬಾ ಖುಷಿ ಆಯಿತು ಅಂತ ಹೇಳಬೇಕು. ನಿತೀಶ್ ಕುಮಾರ್ ರೆಡ್ಡಿ ತಂದೆಯವರು ಮಾತಾಡಿದ್ದಾರೆ ಅಂತ ಹೇಳಬೇಕು. ಏನಂತ ಮಾತಾಡಿದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಆಲ್ರೆಡಿ ನಿತೀಶ್ ಕುಮಾರ್ ರೆಡ್ಡಿ ಅವರು 115 ನೋಡಿ ಔಟ್ ಆಯಿದ್ರು ಅಂತ ಹೇಳಬೇಕು. ನಾನು ಈ ವಿಡಿಯೋ ಮಾಡೋದಕ್ಕೆ ಆಲ್ರೆಡಿ ಔಟ್ ಆಯಿತು. ನಾನು ಈ ವಿಡಿಯೋ ನೋಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಬೇಕು. ನಿತೀಶ್ ಕುಮಾರ್ ರೆಡ್ಡಿ ಅವರು ಸೆಂಚುರಿ ಹೊಡೆದ ನಂತರ ಅವರ ತಂದೆ ಸ್ಟೇಡಿಯಂ ಮೇಲೆ ಕಿರ್ಚಾಡಿ ಸ್ವಲ್ಪ ಎಮೋಷನ್ ಆಗಿ ಹತ್ತರು ಅಂತ ಹೇಳಬೇಕು. ಗೊತ್ತಿರ್ಬೋದು, ಎಲ್ಲ ಕಡೆ ವಿಡಿಯೋ ವೈರಲ್ ಆಗ್ತಿದೆ ಅಂತ ಹೇಳಬೇಕು. ಯಾರೇ ತಾನೇ ಖುಷಿ ಆಗಲ್ಲ ಗುರು. ಒಬ್ಬ ಕಡು ಬಡೋದಿಂದ ಬಂದಂಥ ಕುಟುಂಬದ ಹುಡುಗ ಸೆಂಚುರಿ ಹೊಡೆದು ಟೀಮ್ ಇಂಡಿಯಾಕ್ಕೆ ಆಡಿ, ಇಂಡಿಯಾ ಪರವಾಗಿ ಆಡಿ ಇಂಡಿಯಾ ಮ್ಯಾಚ್ನ ಕೆಲಸ ಕಡೆ ಹೋಗ್ತಾರೆ ಅಂತಂದರೆ ಯಾರೇ ತಾನೇ ಖುಷಿ ಆಗಲ್ಲ. ಖುಷಿ ಆಗೇ ಆಗುತ್ತೆ ಅಂತ ಹೇಳಬೇಕು. ನಿತೀಶ್ ಕುಮಾರ್ ರೆಡ್ಡಿ ಅವರ ತಂದೆಯವರು ಕೂಡ ಬಿಕ್ಕಿ ಹತ್ತರು ಅಂತ ಹೇಳಬೇಕು ಸ್ಟೇಡಿಯಮಲ್ಲಿ. ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ ತಪ್ಪಿಕೊಂಡ್ರು ಅಂತ ಹೇಳಬೇಕು, ಹಗ್ ಮಾಡಿದ್ರು ಅಂತ ಹೇಳಬೇಕು. ಆನಂತರ ಅವರು, ನೀನು ದೇಶದ ಪರವಾಗಿ ಆಡ್ತಾಯಿದ್ದಿ, ಇದೇ ರೀತಿ ಮುಂದುವರಿ, ನೀನು ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ, ಭಾರತ ತಂಡಕ್ಕೆ ಇಂಜರಿ ಬೇಡ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಎಂಥ ಪರಿಸ್ಥಿತಿ ಇದ್ರೂ ಕೂಡ ನೀನು ಭಾರತ ತಂಡಕ್ಕೆ ಆಡಬೇಕು ಅಂತ ನಿತೀಶ್ ಕುಮಾರ್ ರೆಡ್ಡಿ ತಂದೆ ಅವರು ನಿತೀಶ್ ಕುಮಾರ್ ಅವರಿಗೆ ಹೇಳಿದರು ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಇವತ್ತು ನಮ್ಮ ಭಾರತ ತಂಡ ಆಲ್ರೆಡಿ 2 ವಿಕೆಟ್ನ ಕಿತ್ತಿದೆ ಅಂತ ಹೇಳಬೇಕು. ನಾನು ಈ ವಿಡಿಯೋ ಮಾಡೋ ಸಮಯದಲ್ಲಿ 2 ವಿಕೆಟ್ನ ಕಿತ್ತಿದೆ ಅಂತ ಹೇಳಬೇಕು. ಅದರಲ್ಲಿ ಸ್ಯಾಮ್ ಅವರು ಗಾನ ಆಗಿದ್ದಾರೆ ಅಂತ ಹೇಳಬೇಕು. ಇನ್ನೊಬ್ರು ಯಾರೋ ಗಾನ ಆಗಿದ್ರು, ಸರಿಯಾಗಿ ಹೆಸರು ನೋಡ್ಕೊಂಡಿದ್ದೀನಿ. ಇನ್ನೊಬ್ಬ ಓಪನರ್ ಗಾನ ಆಗಿದ್ರು ಅಂತ ಹೇಳಬೇಕು. ಲಿವಿಂಗ್ ಸ್ಟೋನ್ ಯಾರೋ ಗಾನ ಆಗಿದ್ರು. ಈಗ ಟಿಮ್ ಸ್ಮಿತ್ ಅವರು ಆಡ್ತಿದ್ರು. ಈಗ ಆಲ್ರೆಡಿ ನಾನು ವಿಡಿಯೋ ಮಾಡೋದು ಎಷ್ಟು ಜನ ಔಟ್ ಆಗಿರ್ತಾರಲ್ಲ, ಔಟ್ ಆಗಿರೋ ಗೊತ್ತಿಲ್ಲ. ಯಾರೆಲ್ಲರಿಗೂ ನೋಡಿ ನನ್ನ ವಿಡಿಯೋನ ಎಲ್ಲರಿಗೂ ನೋಡ್ತು ಅಂದರೆ ಸ್ಕೋರ್ ಸ್ವಲ್ಪ ಹಂಗೆ ಕಮೆಂಟ್ ಮಾಡಿ, ನನ್ನ ವ್ಯೂವರ್ಸ್ ಕೂಡ ತಿಳಿಲಿ ಅಂತ ಹೇಳ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ತಾಡ ಬಂದ ನಮಸ್ಕಾರ. ಜೈ ಇಂಡಿಯಾ. ಈ ಸಲ ಹೊಡಿತೀವಿ, ಬಾರ್ಡರ್ಗೋಸ್ಕರ ಟ್ರೋಫಿ ಬಿಡೋದು ಇಲ್ಲ ಏನಂತೀರ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ಸೋನ್ ಗುರು.